ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸ್ಪಾಟ್ಲೈಟ್. ಪಯಣ ರೀಲಿಂದ ರಿಯಲ್ಗೆ. ನಾನು ನಿಮ್ಮ ಹರಿಣಿ ನಟರಾಜ್. ಸ್ಪಾಟ್ಲೈಟ್ ವೀಕ್ಷಕರೇ, ಮೊದಲು ಅನ್ನೋದು ಪ್ರತಿಯೊಬ್ಬರಿಗೂ ತುಂಬಾ ಸ್ಪೆಷಲ್ ಆಗಿರುತ್ತೆ. ಅದೇ ರೀತಿ ನಮ್ಮ ವಿ ನಾಗೇಂದ್ರ ಪ್ರಸಾದ್ ಅವರ ಮೊದಲ ಸಿನಿಮಾ ಯಾವುದು, ಆ ಸಿನಿಮಾದಲ್ಲಿ ಅವರು ಏನೆಲ್ಲ ಕೆಲಸಗಳನ್ನು ಮಾಡಿದ್ರು, ಮತ್ತು ಎಲ್ಲೆಲ್ಲಿ ಕೆಲಸಗಳನ್ನು ಮಾಡಿದ್ರು, ಮತ್ತು ಅವರ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ಎಲ್ಲದನ್ನು ಸಂಪೂರ್ಣವಾಗಿ ಈ ಸಂಚಿಕೆಯಲ್ಲಿ ನಾವು ತಿಳ್ಕೊಳ್ಳೋಣ. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಲೇಜಲ್ಲಿದ್ದಾಗ ನೀವು ನಾಟಕಗಳನ್ನ ಬರೆಯೋದಕ್ಕೆ ಶುರು ಮಾಡ್ತೀರಾ. ಸರ್, ನಾಟಕ ಏನಕ್ಕೆ ಬರೀಬೇಕು ಅಂತ ಅನ್ನಿಸ್ತು? ನಮ್ಮ ಫ್ರೆಂಡ್ಸ್ ಎಲ್ಲ ಟೀಮ್ ಇದ್ವಿ, ಸುಪ್ತ ಅಂತ ತಂಡ ಮಾಡ್ಕೊಂಡ್ವಿ. ಅದರ ಮೂಲಕ ನಾವು ಒಂದು ಕವನ ಸಂಕಲನ ತಂದ್ವಿ, ಮಿತ್ರಗೀತ ಅಂತ. ಎಲ್ಲರೂ ಒಂದೊಂದು ಪೊಯಮ್, ಬೇರೆ ಎಲ್ಲ ರೈಟರ್ಸ್ ಎಲ್ಲ ಇದ್ರಲ್ಲ, ಎಲ್ಲ ಸೇರಿ ಒಂದು ಪುಸ್ತಕ ತಂದ್ವಿ ಹೊರಗಡೆ. ಅದಾದಮೇಲೆ ಬೇರೆ ಬೇರೆ ಸಾಂಸ್ಕೃತಿಕ ಚಟುವಟಿಕೆ, ಅದರಲ್ಲಿ ನಾಟಕ ಕೂಡ ಒಂದು. ಸರಿ, ನಾಟಕಗಳು ನೋಡೋಕೆ ಹೋಗ್ತಿದ್ವಿ. ಬೇರೆ ಬೇರೆ ಬೆನಕ, ಸಂಪದ, ರೂಪಾಂತರ, ಥರ ಬೇರೆ ಬೇರೆ ತಂಡಗಳದ್ದು ನಾಟಕಗಳು ನೋಡ್ತಿದ್ವಿ. ಭಾಳ ಇಂಪ್ರೆಸಿವ್ ಅನ್ನಿಸ್ತಿತ್ತು. ಸ್ಟೇಜ್ ಮೇಲೆ ಅದು ಬೇರೆನೇ ಒಂದು ಜಗತ್ತಿದೆ, ಬೇರೆನೇ ಒಂದು ಕಂಟೆಂಟ್ ಎಲ್ಲ ಬೇರೆ ಬೇರೆ ಥರ ಇರುತ್ತೆ. ನಾವು ಅಲ್ಲಿ ತನಕ ಸ್ಕೂಲು, ಮಿಡ್ಲ್ ಸ್ಕೂಲಲ್ಲಿ ನಮ್ಗೆ ನಾಟಕ ಅಂದರೆ ಗೊತ್ತಿದ್ದೇನು, ಸೋಷಿಯಲ್ ಡ್ರಾಮಾ ಅಂತ ಗೊತ್ತು, ಕಾಮಿಡಿ ಇರಬೇಕು ಅಂತ. ಸೋಷಿಯಲ್ ಕಾಮಿಡಿ, ಅದು ಬಿಟ್ಟರೆ ಕುರುಕ್ಷೇತ್ರ ಇಂಥವೇ ಗೊತ್ತಿದ್ದಿದ್ದು. ಸೊ ಈ ವೆಸ್ಟರ್ನ್ ಡ್ರಾಮಾಗಳು, ಶೇಕ್ಸ್ಪಿಯರು, ಅವರ ಆ ಕಂಟೆಂಟ್ಗಳು ನಮ್ಮನ್ನು ಸೆಳೆಯೋಕ್ಕೆ ಶುರು ಆಯಿತು. ಆಗ ನಾಟಕಗಳ ಕಡೆ ಜಾಸ್ತಿ ಹೊರಡಕ್ಕೆ ಶುರು ಮಾಡಿ ನಾವು ಒಂದಷ್ಟು ನಾಟಕಗಳು ಮಾಡ್ತಿದ್ವಿ. ಆಮೇಲೆ ಅಭಿನಯ ತರಂಗ, ಈವ್ನಿಂಗ್ ಸ್ಕೂಲ್, ಇದು ಸಂಡೇ ಸ್ಕೂಲ್ ಆಫ್ ಡ್ರಾಮಾ ಅಂತ, ಭಾನುವಾರದ ಡ್ರಾಮಾ, ಎಸ್ ಮೂರ್ತಿಯವರು ಬೀದಿ ನಾಟಕ ಕರ್ನಾಟಕದಲ್ಲಿ ಶುರು ಮಾಡಿದ್ದೆ ಅವರು. ಅಲ್ಲಿ ಸೇರ್ಕೊಂಡ್ವಿ. ಅಲ್ಲಿ ಸೇರ್ಕೊಂಡ್ಮೇಲೆ ಥಿಯೇಟ್ರ್ ಕಲ್ಪನೆಗಳೇನು, ಒಟ್ಟಾರೆ ಅದರದ್ದೇನು ಅನ್ನೋದೆಲ್ಲ ಬೇರೆ ಬೇರೆಯವ್ರು ಬಂದು ಪಾಠ ಮಾಡೋಕ್ಕೆ ಶುರು ಮಾಡಿದ್ರು, ನಾಟಕಗಳು ಮಾಡೋಕ್ಕೆ ಶುರು ಮಾಡಿದ್ರು. ಆಮೇಲೆ ಬೀದಿ ನಾಟಕ ಬಹುಶಃ ಇಡೀ ಕರ್ನಾಟಕ ಸುತ್ತಿದ್ದೀವಿ, ಬೀದಿ ನಾಟಕಗಳು ಮಾಡಿದ್ವಿ. ಆಮೇಲೆ ನಮ್ಮದೇ ತಂಡ ಏನಿತ್ತು ಅದನ್ನು ಕಂಟಿನ್ಯೂ ಮಾಡಿಕೊಂಡು ಅದು 1 year ಆಯಿತು. ಅದಾದ್ಮೇಲೆ ಬೇರೆ ನಾಟಕಗಳು ಮಾಡ್ತಿದ್ವಿ. ಇನ್ ಬಿಟ್ವೀನ್ ಏನು ಮಾಡಿದೆ ಅಂದರೆ, ನನಗೆ ಯಾರೋ ಪರಿಚಯ ಆಯಿತು, ಆಕಾಶವಾಣಿ ವಿವಿಧ ಭಾರತಿ ಇಲ್ಲಿ. ಆಕಾಶವಾಣಿಯಲ್ಲಿ ಯುವವಾಣಿ ಅಂತ ಇನ್ನೊಂದು ಬ್ಲಾಕ್ ಇದೆ, ಅದರಲ್ಲಿ ಏನು ಮಾಡ್ತಿದ್ದೆ, ನಾಟಕಗಳು ಮಾಡ್ಬೋದು. 15 ನಿಮಿಷ ಒಂದು ನಾಟಕ, 20 ನಿಮಿಷ, 15 ನಿಮಿಷದ್ದು. ನಾನು ಅವಕಾಶ ಕೊಟ್ಟರು, ನೀವು ಮಾಡಿ ಅಂತ. ನಾನು ಭಾಳ ಎಂಥೂಸಿಯಾಸಮ್. ನಾಟಕ ಮಾಡೋದು ಅದ್ಭುತ ಚಾಲೆಂಜ್ ಅದು. 20 ನಿಮಿಷ, ಅರ್ಧ ಗಂಟೆ ಅನ್ಕೊಳ್ಳಿ. ಅರ್ಧ ಗಂಟೆಯಲ್ಲಿ ನಾವು ಒಂದು ಕಥೆ ಕಟ್ಕೊಡ್ಬೇಕು, ಒಂದು ಕಂಟೆಂಟ್ ಹೇಳಬೇಕು, ಆ್ಯಂಡ್ ಅದೆಲ್ಲ ನಿಮಗೆ ಕೇಳ್ತಾ ಇದ್ರೆ ನೋಡ್ತಾ ಇದ್ದೀವಿ ಅನ್ನೋ ಫೀಲಿಂಗ್ ಬರಬೇಕು. ಅದು ಚಾಲೆಂಜಿಂಗ್. ಅದನ್ನು ನಾನೇ ಕತೆ, ನಾನೇ ಸಂಭಾಷಣೆ, ಚಿತ್ರಕಥೆ, ನಿರ್ದೇಶನ, ಕ್ಯಾರೆಕ್ಟರ್ ಮಾಡ್ತಿದ್ದೆ, ಸಂಗೀತ ಮಾಡ್ತಿದ್ದೆ, ಹಿಂಗೆ ಬೇರೆ ಬೇರೆ ಎಲ್ಲ ಮಾಡ್ತಿದ್ದೆ. ಸೊ ಹುಡುಗರನ್ನ, ನನ್ನ ಫ್ರೆಂಡ್ಸ್ನೆಲ್ಲ ಗುಡ್ಡೆ ಹಾಕ್ಕೊಂಡು ಹೋಗೋದು, ನಾಟಕ ಮಾಡೋದು, ಹಂಗೆ ನಾಟಕ ಮಾಡ್ತಿದ್ವಿ. ಸುಮಾರು ಒಂದು 15 ರೇಡಿಯೋ ನಾಟಕ ಮಾಡಿದ್ದೀನಿ. ಅದು ಭಾಳ ಎಕ್ಸ್ಪೀರಿಯನ್ಸ್, ಒಳ್ಳೆ ಎಕ್ಸ್ಪೀರಿಯನ್ಸ್. ಹೌದು, ನಾನು ಅದೇ ಕೇಳೋಣ ಅನ್ಕೊತಿದ್ದೆ. ಇವಾಗ ಸ್ಟೇಜ್ ಮೇಲೆ ನಾಟಕ ಮಾಡ್ತಿರೋದೇ ಕಷ್ಟ ಅಂತ ಹೇಳ್ತಾರೆ. ನಾವು ತೊದಲಿಸಂಗಿರಲ್ಲ, ರೀಟೇಕ್ ಇರಲ್ಲ, ಅಲ್ಲೇ ಇನ್ಸ್ಟೆಂಟಾಗಿ ರಿಸಲ್ಟ್ ಬರುತ್ತೆ, ಅದೆಲ್ಲ ಅದನ್ನು ನಾವು ಕೇಳಿದ್ದೀವಿ. ಬಟ್ ನೀವು ಬರೀ ವಾಯ್ಸಲ್ಲೇ ರೀಚ್ ಮಾಡಬೇಕು, ನಿಮ್ಮ ವಿಷನನ್ನು ಅವ್ರಿಗೆ ಕಾಣಿಸ್ಬೇಕು ಅಂದರೆ ನೀವೇನೇನು ಪ್ರಿಪೇರ್ ಆಗ್ತಿದ್ರಿ ಸರ್? ಅದು ಇಂಟೋನೇಷನ್ ಅಂತೀವಲ್ಲ, ಧ್ವನಿ ಹೇಗೆ, ಯಾವ ಪಾತ್ರ, ಅದನ್ನು ಕೇಳುವಾಗಲೇ ಆಡಿಯನ್ಸ್ಗೆ ಅನಿಸ್ಬೇಕು, ಇವನು ಇಂಥ ಪಾತ್ರ ಅಂತ. ಅದು ಚಾಲೆಂಜಿಂಗ್. ಅದಕ್ಕೊಂದಷ್ಟು ಮಾಡ್ತಾ ಚೆನ್ನಾಗಿ ಆಯಿತು. ನಮ್ಗೇನೋ ಸೌಂಡ್ ಬೇಕು ಅಂದಾಗ ಅಲ್ಲಿನೋ ಇರೋ ಟೇಬಲ್ ಬಡಿದ್ಬಿಟ್ಟು ಶಬ್ದ ಮಾಡೋದು, ಏನೋ ತೊಗೊಂಡೋಗೋದು,
ಕಲರ್ ಪೇಪರು ಕವರ್ ಬರುತ್ತೆ, ಹ್ಮ್, ಹೌದು, ಅದು ಹಿಂಗೆ ಹೌದು. ಸೌಂಡ್ ಮಾಡಿದ್ರೆ ಬೇರೆ ಥರ ಶಬ್ದ ಬರುತ್ತೆ. ಹ್ಮ್, ಹ್ಮ್, ಆ ಥರದ್ದು ಒಂದಷ್ಟು ಪಾಲಿ ಕೂಡ ನಾವೇ ಅಂದರೆ ಸೌಂಡಿಂಗ್ ಕೂಡ ಮಾಡ್ತಿದ್ವಿ. ಹ್ಮ್, ಅದೆಲ್ಲ ಎಕ್ಸ್ಪೀರಿಯೆನ್ಸು. ಅದಾದಮೇಲೆ ಸ್ಟೇಜ್ ನಾಟಕಗಳು, ದೊಡ್ಡ ದೊಡ್ಡ ನಾಟಕಗಳು, 1.5 ಅವರ್ 2 ಅವರ್ ನಾಟಕ, ಹ್ಮ್, 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 ಇದೆಲ್ಲ ತುಂಬ ಬೇರೆ ಬೇರೆ ಮಾಡ್ತಿದ್ವಿ, ಬೇರೆ ಬೇರೆ ಕಡೆ ಶೋ ಮಾಡ್ತಿದ್ವಿ. ಹ್ಮ್. ಇದು ಮಾಡ್ತಾ ಮಾಡ್ತಾ ನಾನು ಆಮೇಲೆ ಸಿನಿಮಾಗೆ ಬಂದಿದ್ದೆ. ಹೌದು. ಫಸ್ಟ್ ನೀವು ಎಮ್ ಎ ಮಾಡ್ತೀರಾ ಮೈಸೂರಲ್ಲಿ? ಹೌದು, ಹ್ಮ್, ಮೈಸೂರು ಯೂನಿವರ್ಸಿಟಿ MA ಮಾಡ್ತೀನಿ. ಹ್ಮ್, ಓಪನ್ ಯೂನಿವರ್ಸಿಟಿ ಕಟ್ಕೊಂಡೆ, ಕಾಲೇಜ್ಗೆ ಹೋಗೋಕ್ಕಾಗಲ್ಲ ಅಂತೇಳಿ ಹ್ಮ್, 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 ಕಟ್ಕೊಂಡು MA ಮಾಡಿಕೊಂಡು ಹ್ಮ್. ಅದ್ರ ಜೊತೆಲಿ ಸಿನಿಮಾಗೆ ನನ್ನ ಅಲ್ಲಿಂದ ಸಿನಿಮಾ ಪದಾರ್ಪಣೆ ಆಗೋಯ್ತು. ಓಕೆ. ಬಟ್ ಸರ್ ನೀವು ಇದನ್ನ ಮಾಡ್ತಿದ್ರಿ ಅಂತ ಹೇಳಿ, ಬೀದಿ ನಾಟಕಗಳು ಮಾಡ್ತಿದ್ರಿ ಅಂತ ಹೇಳಿದ್ರಿ. ಅವಾಗೆಲ್ಲ ನಾರ್ತ್ ಸೈಡಿಗೆ ಹೋಗ್ತಾ ಇದ್ರ ನೀವು? ಅಂದರೆ ಚಿತ್ರದುರ್ಗ ಆ ಕಡೆ ಅಲ್ಲ, ಎಂಟೈರ್ ಕರ್ನಾಟಕ ಹೋಗ್ತಿದ್ರಿ. ಅಂದರೆ ಹೌದು, ಡಿಫ್ರೆಂಟ್ ಇದೆ. ನೀವು ನಾಟಕನೇ ಡಿಫ್ರೆಂಟು, ಬೀದಿ ನಾಟಕನೇ ಡಿಫ್ರೆಂಟು. ಬೀದಿ ನಾಟಕಗಳಿಗೆ ಅಲ್ಲಿರೋರು ಯಾವ ಥರ ರೆಸ್ಪಾನ್ಸ್ ಮಾಡೋರು ಸರ್? ಇಲ್ಲ, ಚೆನ್ನಾಗಿ ಮಾಡಿದೆ. ಅಂದರೆ ಯಾವಾಗಲೂ ಬೀದಿ ನಾಟಕ ಅಂದರೆ ಏನಂದರೆ ನಾವು ಜನರನ್ನು ಒಳಗೊಳ್ಳಬೇಕು. ಆ ನಾಟಕದ ಒಳಗೆ ನಾವೇನು ಹೇಳ್ತಾ ಇದೀವೋ ಅದು ಜನಕ್ಕೆ ರೀಚ್ ಆಗಿ ಜನ ಕೂಡ ಈಗ ಉದಾಹರಣೆಗೆ ಅವನು ಮಾಡಿದ್ದು ತಪ್ಪು ಅಂತೀನಿ, ಹೌದೇ ಅಲ್ವೇನ್ರಪ್ಪ ಓಕೆ ಅಂತ ಜನನ ಇಂಟ್ರಾಕ್ಟ್ ಮಾಡೋದು. ಜನ ಹೌದೌದು ಅಂತಾನೆ ಯಾರೋ ಒಬ್ಬ, ನೋಡಿ ಯಾರನ್ನ ಕೇಳು, ಜನನೇ ಕೇಳಿ ನೀನು, ಹಿಂಗೆ ಶುರು ಮಾಡ್ಬಿಡ್ತೀವಿ. ಓಕೆ ಓಕೆ ಆ ಥರ. ಅಂದ್ರೆ ಇಂಟ್ರಾಕ್ಷನ್ ಇದ್ದಾಗ ಹಂಗಾಗಿ ಎಲ್ಲ ಜನ ಯಾರೇ ಆದರೂ ಕೂಡ ಇನ್ವಾಲ್ವ್ ಆಗ್ತಾರೆ. ಅಂದ್ರೆ ನೀವು ಆಕ್ಚುಯಲ್ ನಾಟಕನೂ ಮಾಡಿದಿರಾ, ಬೀದಿ ನಾಟಕನೂ ಮಾಡಿದಿರಾ? ಅದು ಸಿದ್ಧರಂಗಭೂಮಿ ನಾಟಕಗಳು ಅಂತೀವಿ, ಸ್ಟೇಜ್ ಶೋಸ್, ಬೀದಿ ನಾಟಕ, ರೇಡಿಯೋ ನಾಟಕ, ಎಲ್ಲ ಥರದ್ದು. ನಾವು ಇಷ್ಟು ದಿನ ಹೆಂಗೆ ಕೇಳ್ತಿದ್ವಿ, ನೀವು ರಂಗಭೂಮಿಯಲ್ಲೂ ಇದ್ರೆ ನಾಟಕಗಳನ್ನ ಮಾಡಿದ್ರೆ ಸಿನಿಮಾದಲ್ಲಿ ಮಾಡಿದ್ದೀರಾ ಅಂತ ಕೇಳ್ತಿದ್ವಿ. ನಿಮ್ಗೆ ಇಲ್ಲಿ ನಾಟಕದಲ್ಲೇ ವಿಧಗಳನ್ನ ಕೇಳಬೇಕು ನಾವು. ಇದ್ರ ಮಧ್ಯೆ ನಮ್ಮದು ಪಾರಂಪರಿಕ ವೈದ್ಯ ವೃತ್ತಿ. ನಾನು ಡಿಗ್ರಿ ಕಂಟಿನ್ಯೂ ಮಾಡ್ಬೇಕಾ, ಮಾಸ್ಟರ್ ಡಿಗ್ರಿ, ಇಲ್ಲ ನಾಟಕಕ್ಕೆ ಹೋಗ್ಬೇಕಾ, ವೈದ್ಯ ಮಾಡ್ಬೇಕಾ, ಅದೊಂದು ಸ್ಟೇಜ್ ಅದು. ಆವಾಗ ಏನು ಮಾಡಿದೆ, ಒಂದಷ್ಟು ನಮ್ಮ ಮಾವ ಒಬ್ಬರು ಆಯುರ್ವೇದಿಕ್ ಪಂಡಿತರು, ಸೊ ಅವ್ರ ಜೊತೆ ಬಿದ್ದು ಹೆಂಗೂ ಈವ್ನಿಂಗ್ ಕಾಲೇಜ್ ಹೋಗ್ತಿದ್ನಲ್ಲ, ಹಂಗಾಗಿ ಅಲ್ಲಿ ಒಂದಷ್ಟು ವೈದ್ಯ ಕಲಿತೆ. ಇನ್ನೊಬ್ರು ಡಾಕ್ಟರ್ ಸಂಪಂಗಿ ರಾಮಯ್ಯ ಅಂತ ಬಾಲ್ಚಮ್ ಸರ್ಕಲಲ್ಲಿ ಇತ್ತು ಅವ್ರದ್ದು ಕ್ಲಿನಿಕ್ಕು, ಆಯುರ್ವೇದ. ಅಲ್ಲಿ ಆಯುರ್ವೇದ ಕಲಿತೆ. ಸೊ ಅದೆಲ್ಲ ಕಲಿತು ಪ್ರಾಕ್ಟೀಸ್ ಮಾಡೋಕ್ಕೆ ಶುರು ಮಾಡಿದೆ. RMP ಅಂತ, ರಿಜಿಸ್ಟರ್ಡ್ ಮೆಡಿಕಲ್ ಪ್ರಾಕ್ಟೀಷನರ್ ಅಂತ ಸರ್ಟಿಫಿಕೇಟ್ ಮಾಡಿಕೊಂಡೆ, ಡಾಕ್ಟರ್ ಆದೆ ಅಲ್ಲೇ. ಸೊ ಇದೆಲ್ಲ ನಡೆಯುವಾಗ ನನಗೆ KV ಜಯರಾಮ್ ಅವರು ನನ್ನನ್ನು ಸಿನಿಮಾಗೆ ಕರ್ಕೊಂಡ್ಬರ್ತಾರೆ. ಓಕೆ ಓಕೆ ಓಕೆ. ಬಟ್ ಅವರ ಪರಿಚಯ ಹೆಂಗಾಗುತ್ತೆ ಸರ್ ನಿಮಗೆ? ಅದು ಇನ್ನೊಂದು ಹಂತ. ಅದು ಹೌದು ಹೌದು. ನಾನು ಈ MA ಓದುವಾಗ, ಸೆಕೆಂಡ್ ಇಯರ್ ಓದುವಾಗ ಭಾಳಷ್ಟು ಕಡೆ ಹೇಳಿದ್ದೀನಿ. ಗಾಯತ್ರಿ ಪಾರ್ಕ್ ಅಂತ ಇದೆ, ಅದು ನಾನೇ ಪಾರ್ಕ್ ಅಂತ ಕೂಡ ಕರೀತಾರೆ. ರಾಜಾಜಿನಗರ, ಕುವೆಂಪು ಮಹಾರಸ್ತೆ, ಮಲ್ಲೇಶ್ವರಂ ಟು ನವರಂಗ್ ಇದೆಯಲ್ಲ, ಅಲ್ಲಿದೆ ಪಾರ್ಕು. ಆ ಪಾರ್ಕಲ್ಲಿ ನಾನು ದಿನ ಓದ್ಕೋತಾ ಇದ್ದೆ. ಬೆಳಿಗ್ಗೆನೆ ಹೋಗಿ ಓದ್ಕೊಂಡು ಕೂತ್ಕೊಳ್ಳೋದು 1-2 ಅವರು, ಮತ್ತು ಸಂಜೆ. ಅದಕ್ಕೆ ಅಂದರೆ ಮನೇಲಿ ಓದೋಕ್ಕೂ ಅಲ್ಲಿ ಓದೋಕ್ಕೂ ಕಾಮಾಗಿರುತ್ತೆ ಅಂತೇಳಿ ಹತ್ರ ಇತ್ತು, ವಾಕಬಲ್ ಡಿಸ್ಟೆನ್ಸು, ಹೋಗ್ತಿದ್ದೆ. ಅಲ್ಲಿ ದಿನ ನೋಡ್ತಿದ್ರು ಅವ್ರು ನನ್ನ. ಇದ್ರ ಮಧ್ಯೆ ಒಂದಷ್ಟು ಅಲ್ಲೆಲ್ಲ ನಮ್ಮ ಸುತ್ತ ಪತ್ರಿಕೆಗಳು ಜಾಸ್ತಿ ಆಯಿತು. ಆ ಪತ್ರಿಕೆಗಳಲ್ಲಿ ಕೆಲಸ ಮಾಡ್ತಿದ್ದೆ. ದಿನಪತ್ರಿಕೆಯಲ್ಲಿ ರೈಟ್ ಅಪ್ ಬರೆಯೋದು, ಏನೋ ಕಾಲಮ್ ಬರೆಯೋದು, ಪದ್ಯ ಬರೆಯೋದು, ಹೀಗೆ. ಒಂದ್ಸಲ KV ಜಯರಾಮ್ ಅವ್ರನ್ನ ಇಂಟರ್ವ್ಯೂ ಕೂಡ ಮಾಡಿದ್ದೆ ನಾನು. ನಾಗಾಭರಣ ಅವ್ರನ್ನ ಇಂಟರ್ವ್ಯೂ ಮಾಡಿದ್ದೀನಿ, ಸುಂದರ್ ಕೃಷ್ಣ ಅರಸ್ ಅವ್ರನ್ನ ಇಂಟರ್ವ್ಯೂ ಮಾಡಿದ್ದೀನಿ, ಅದೇ ಪ್ರೋಸೆಸ್ಸಲ್ಲಿ. ಅದು ಓದ್ತಾ ಕೂತಿದ್ದಾಗ ಅದೇ KV ಜಯರಾಮ್ ಅವ್ರು ಬರ್ತಿದಾರಲ್ಲ ಅಂತ ನಮಸ್ಕಾರ ಅಂದೆ. ಅವರು ನಮಸ್ಕಾರ ಅಂದರು, ಹೊರಟೋದ್ರು. ಅವರು ವಾಕಿಂಗ್ ಬರ್ತಿದ್ರು ಪಾರ್ಕ್ಗೆ, ನಾನು ಓದಕ್ಕೆ ಬರ್ತಿದ್ದೆ. ದಿನ ಹಾಯ್ ಬಾಯ್ ಆಗ್ತಿತ್ತು, ಮುಖ ನೋಡೋದು, ನಮಸ್ಕಾರ ಅನ್ನೋದು, ಅವರು ಆಯ್ತಾ ಕಾಫಿ ಅನ್ನೋದು, ಇಷ್ಟೇ. ಒಂದು ದಿವಸ ನನ್ನ ಕರೆದ್ರು, ಅವ್ರು ಕೂತ್ಕೋತಿದ್ರು, ಎಲ್ಲ ವಾಕ್ ಮುಗಿಸಿ ಕೂತ್ಕೋತಿದ್ರು ಬೆಂಚ್ ಮೇಲೆ. ಕರೆದ್ರು, ಬನ್ನಿ ಇಲ್ಲಿ ಅಂತ. ಕೂತ್ಕೊಂಡು ಹೋದೆ. ಏನು ಓದ್ತಾ ಇದ್ದೀರಾ, ಯಾವಾಗಲೂ ಓದ್ತಾ ಇರ್ತೀರಲ್ಲ ನೋಡಿದಾಗೆಲ್ಲ. MA ಓದ್ತಾ ಇದ್ದೀನಿ ಸರ್. MA ಅಂದ್ರೆ ಕನ್ನಡ ಅಂದೆ. ಕನ್ನಡ ಅಂದರೆ ಇಂಟ್ರೆಸ್ಟ್ ಅಲ್ವಾ ನಿಮ್ಗೆ, ಕನ್ನಡ ಇಂಟ್ರೆಸ್ಟ್? ಹೌದು. ಕತೆ ಕವನ ಎಲ್ಲ ಬರೀತೀರ, ಕಾದಂಬರಿ ಎಲ್ಲ ಇಂಟ್ರೆಸ್ಟಾ ಅಂದರು. ಹ್ಞೂ ಸರ್ ಹೌದು ಅಂದೆ. ಸರಿ, ನಾನೊಂದು ಕಾದಂಬರಿ ಕೊಡ್ತೀನಿ, ಇದು ಓದಿ ಹೇಳಿ ಹೆಂಗಿದೆ ಅಂತ ಕೊಟ್ಟರು. ಆಯ್ತು ಸರ್ ಅಂದೆ. ಮಾರನೇ ದಿವಸ ಹೋದೆ. ಸರ್ ಕಾದಂಬರಿ ಹಿಂಗಿದೆ 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 ಚರ್ಚೆ ಆಯಿತು.
ಅವ್ರಿಗೆ ಇಷ್ಟ ಆಯಿತು ನಾನು ಮಾತಾಡಿದ್ದ ಇದೆಲ್ಲ ವಿಚಾರಗಳು. ಆಮೇಲೆ ಇದನ್ನು ಸಿನಿಮಾ ಮಾಡೋಣ ಅಂತ ಇದ್ದೀನಿ ಏನಾದ್ರು. ಮಾಡಿ ಸರ್, ಒಳ್ಳೆ ಕತೆ ಚೆನ್ನಾಗಿದೆ, ಏನು ಬದಲಾಯಿಸ್ಬೇಕು, ಇದು ಬದಲಾಯಿಸ್ಬೇಕು, ಇದು ಬದಲಾಯಿಸ್ಬೇಕು, ಇದು ಬದಲಾಯಿಸ್ಬೇಕು, ಹಿಂಗೆ ಒಂದು ಚರ್ಚೆ. ಅಲ್ಲಿಂದ ದಿನಾ ಚರ್ಚೆ ಮಾಡೋಕ್ಕೆ ಶುರು ಮಾಡಿದ್ವಿ. ಓಕೆ. ಹೀರೋಯಿನ್ ಯಾರಾದರೆ ಚಂದ, ಹೀರೋ ಯಾರಾದರೆ ಚಂದ, ಹೌದು ಹೌದು. ಹೀಗೆ ಡಿಸ್ಕಸ್ ಮಾಡ್ತಾ ಮಾಡ್ತಾ ಒಂದು ದಿವಸ ನೀವು ಆವಾಗ ನೀವೇನು ಕವಿತೆಗಳೆಲ್ಲ ಬರೆದಿದ್ದೀನಿ ಅಂದ್ರೆ ತೊಗೊಂಬನ್ನಿ ನೋಡ್ತೀನಿ ಅಂದರು. ಒಂದು ದಿವಸ ತೋರಿಸ್ದೆ. ಚೆನ್ನಾಗಿದೆ ರೀ, ನಮ್ಮ ಪಿಕ್ಚರ್ಗೆ ನೀವು ಡೈಲಾಗ್ ಬರೀತೀರಾ ಅಂದರು. ಹ್ಞೂ ಸರ್ ಆಯಿತು ಅಂದೆ. ಯಾಕೆಂದರೆ ನಾಟಕಗಳು ಬರೆದಿದ್ನಲ್ಲ. ಹೌದು ಹೌದು. ಆಯಿತು ಸರ್ ಅಂದೆ. ಸ್ವಲ್ಪ ದಿವಸ ಆಯಿತು, ಬೇಡ ಡೈಲಾಗ್ ಬೇಡ, ಇನ್ನೊಬ್ರ ಕೈಲಿ ಬರೆಸ್ತೀನಿ, ಹಾಡು ಬರೀರಿ ನೀವು. ಆಯಿತು ಸರ್ ಅಂದೆ. ಅಲ್ಲಿಂದ ಶುರು ಆಯಿತು. ಆ ಪಿಕ್ಚರ್ಗೆ ಹಾಡು ಬರ್ಕೊಂಡು ಸುಮಾರು ಒಂದು 3-4 ತಿಂಗಳು ಸಿಚುವೇಶನ್ ನಾವೇ ಮಾಡ್ಕೊಳ್ಳೋದು, ನಾವೇ ಚೇಂಜ್ ಮಾಡೋದು. ಓಕೆ. ಒಂದು ಹಿಂಗಿದ್ರೆ ಇಲ್ಲಿ ಈ ಸಿಚುವೇಶನಲ್ಲಿ ಹಾಡು ಬಂದರೆ ಹಿಂಗೆ, ಅದಕ್ಕೊಂದೇ ಹಾಡು, ಇಲ್ಲೆಲ್ಲ ಸ್ವಲ್ಪ ಹಾಡು ಚೇಂಜ್ ಮಾಡೋಣ, ಹಿಂಗೆ ಮಾಡೋಣ, ಹಂಗೆ ಮಾಡೋಣ ಅಂತೇಳಿ ಮಾಡಿ 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 ಕೊನೆಗೆ ಇದು ಕರೆಕ್ಟು ಅಂತ ಒಂದು ಫಿಕ್ಸ್ ಆಗಿ ಎಲ್ಲ 5-6 ಹಾಡುಗಳು ಪೂರ್ತಿ ಸಿನಿಮಾದು ರೆಡಿ ಆಯಿತು. ಓಕೆ. ಎಲ್ಲ ಆದಮೇಲೆ ಕಂಪೋಸರ್ ಒಬ್ಬ ಹೊಸ ಮ್ಯೂಸಿಕ್ ಡೈರೆಕ್ಟರ್ ಗಂಧರ್ವ ಅಂತ, ರಘು ಅಂತ ಅವ್ರ ಹೆಸರು, ಗಂಧರ್ವ ಅಂತ ಹೆಸರಿಟ್ವಿ. ಆಮೇಲೆ ಅವ್ರ ಜೊತೆ ನಿಮ್ಮೂರಲ್ಲೇ ತುಮಕೂರಲ್ಲಿ ದೇವರಾಯನ ದುರ್ಗ ಬೆಟ್ಟದ ಮೇಲೆ ಕಂಪೋಸಿಂಗ್ 15 ದಿವಸ. ಓಕೆ. ದಿನ ಬೆಳಗ್ಗೆಯಿಂದ ರಾತ್ರಿವರೆಗೂ ಕಂಪೋಸಿಂಗು ಬರ್ಕೊಳ್ಳೋದು ಎಲ್ಲ. ಈ 6 ಹಾಡು ಇತ್ತಲ್ಲ, ನಾನು ಅಷ್ಟೊತ್ತಿಗೆ 1000 ಹಾಡು ಬರೆದ್ಬಿಟ್ಟಿದ್ದೆ. ಅದು ಅವ್ರು ಚೇಂಜಸ್ ಮಾಡ್ತಿದಾರಲ್ಲ. ಈಗ ಅದಷ್ಟು ಹೋಯ್ತು, ಫ್ರೆಶ್ ಆಗಿ ಬರಿಬೇಕಿತ್ತು ಮತ್ತಲ್ಲಿ. ಚೆನ್ನಾಗಿದೆ, ಈಗ ಟ್ಯೂನಿಗೆ ಬರಿಬೇಕಲ್ಲ ಮ್ಯೂಸಿಕ್ಗೆ. ಹೌದು ಹೌದು. ಮತ್ತದು ಬರದೆ ಅಲ್ಲಿಗೆ ಒಂದು 15 ದಿವಸ ಕೂತ್ಕೊಂಡು ಮಾಡಿದ್ವಿ. ಅದಾದಮೇಲೆ ಬಂದು ರೆಕಾರ್ಡಿಂಗ್ ಆಯಿತು. ಸೊ ರೆಕಾರ್ಡಿಂಗಲ್ಲೇ ನನಗೆ ಅಪ್ರಿಸಿಯೇಷನ್ ಸ್ಟಾರ್ಟ್ ಆಯಿತು. ಓಕೆ. ಅದಾದಮೇಲೆ ನಾನು ಸುಮಾರು ಬೇರೆ ಬೇರೆ ಸಿನಿಮಾ ಹಾಡು ಬರ್ತಿದ್ದೀನಿ. ಹೆಂಗೆ ಅಂದರೆ ಆ ಥಿಯೇಟ್ರು ಏನು ಅರುಣ ಥಿಯೇಟ್ರು, ಅರುಣ್ ಕಲಾವಿದರು ಅಂತ ಚಾಮರಾಜಪೇಟೆಯಲ್ಲಿದೆ. ಅಶೋಕ್ ಅಂತ ಮ್ಯಾನೇಜರ್ ಇದ್ದರು, ಅದರ ಮ್ಯಾನೇಜರ್. ಅವ್ರು ಏನು ಮಾಡೋರು ಅಂದರೆ ಬರೋರಿಗೆ ತೋರಿಸೋರಿ, ಒಬ್ಬ ಹೊಸ ಹುಡುಗ ಬರೆದಿದ್ದಾನೆ ಹಾಡು, ಎಷ್ಟು ಚೆನ್ನಾಗಿದೆ ನೋಡಿ ಅಂತ ಹಾಡು ಕೇಳಿಸ್ತಾ ಇದ್ರು. ಕೇಳಿದವ್ರು ಅದೇ ಚೆನ್ನಾಗಿದೆಯಲ್ಲ ನಮ್ಮ ಪಿಕ್ಚರ್ಗೆ ಒಂದು ಬರ್ಸ್ಬೇಕು, ಹಂಗೆ ಶುರು ಆಯಿತು. ಓಕೆ. ಸೊ ಅಶೋಕ್ ಅವ್ರನ್ನೂ ನೆನೆಸ್ಕೋಬೇಕು ನಾನೀಗ, ಅಲ್ವಾ ಸರ್? ಅದೇ ಹೇಳೋಣ ಅಂತ ಬರ್ತಿದ್ದೆ, ಒಬ್ಬ ಮನುಷ್ಯ ಇನ್ನೊಬ್ರು ಜೀವನದಲ್ಲಿ ಏನು ಬೇಕಿದ್ರೂ ಆಗ್ಬೋದು. ಹೌದು. ಸೊ ಅವರೆಲ್ಲ ಸಪೋರ್ಟ್ ಮಾಡಿದ್ರು, ಒಬ್ಬೊಬ್ಬರಾಗಿ ಬೇರೆ ಬೇರೆ ಬರಿತಾ ಬಂದೆ. ಅಲ್ಲಿಂದ ನನಗೆ ಚಿನ್ನಿ ಫಿಲ್ಮ್ಸ್ ಒಂದು ಆಫರ್ ಬಂತು. ಚಿನ್ನಿ ಫಿಲ್ಮ್ಸಲ್ಲಿ ಶ್ರೀಮಂಜುನಾಥ ಅಂತ ದೊಡ್ಡ ಸಿನಿಮಾ, ಅದು ಇನ್ನೂ ಶುರು ಆಗಿರಲಿಲ್ಲ, ಅದು ಮಾಡಬೇಕು ಅಂತ ಪ್ಲಾನಿಂಗ್ ಇತ್ತು. ಆಗ ಹಬ್ಬ ನಡೀತಾ ಇತ್ತು ಶೂಟಿಂಗ್. ಓಕೆ ಓಕೆ. ಸೊ ಅಲ್ಲಿ ಇನ್ವಾಲ್ವ್ ಮಾಡ್ಕೊಂಡ್ರು ನನ್ನ. ಅಲ್ಲಿ ಎಲ್ಲ ಥರದ ಕೆಲಸ ಕಲಿತೆ ನಾನು. ಅಂದರೆ ಪ್ರೊಡಕ್ಷನ್ನಿಂದ ಹಿಡಿದು ಸಿನಿಮಾ ಡಿಸ್ಟ್ರಿಬ್ಯೂಷನ್ನಿಂದ ಹಿಡಿದು ಎಲ್ಲ ವಿಚಾರಗಳು ನನಗೆ ಅಲ್ಲೇ ಗೊತ್ತಾಗಿದ್ದು, ಅರ್ಥ ಆಗಿದ್ದು. ಸೊ ಅಲ್ಲಿಂದ ಬೇರೆ ಬೇರೆ ಸುವಿ ಸುವಲಾಲಿ, ಜಗಜ್ಜನನಿ ಅಂತ ಒಂದು ಮಾಡಿದ್ರು, ನಿಂತೋಯ್ತು. ಆಮೇಲೆ ಚಿತ್ರ ಒಂದು ಪಿಕ್ಚರ್ ಮಾಡಿದ್ವಿ ರಾಮೋಜಿರಾವ್ ಅವ್ರ ಜೊತೆ, ಅಲ್ಲಿ ಇದಾಯಿತು. ಕೆ ರಾಘವೇಂದ್ರ ಅವ್ರ ಪರಿಚಯ ಆಯಿತು, ಚಿರಂಜೀವಿ, ಹೀಗೆ ಮೋಹನ್ ಬಾಬು, ಅಂಬರೀಷ್ ಅಣ್ಣ, ಬೇರೆ ಬೇರೆ ಪ್ರಪಂಚ ಹಂಗೆ ಹೌದು ದೊಡ್ಡದಾಗ್ತಾ ಹೋಯ್ತು ಎಲ್ಲ ಪ್ರಪಂಚ. ಸರಿ, ಎಲ್ಲರೂ ಯೂಶಲಿ ಕೇಳ್ಪಟ್ರಂಗೆ ರೈಟರ್ಸು, ಸಾಹಿತಿಗಳು ಹಾಡು ಬರಿಬೇಕು ಅಂದರೆ ತುಂಬ ಪೀಸ್ಫುಲ್ಲಾಗಿ ಕುತ್ಕೊತಾರೆ, ಅಥವಾ ಎಲ್ಲಾದ್ರೂ ಗ್ರೀನರಿ ಇರೋ ಥರ ಹೋಗ್ತಾರೆ ಅಂತ ಕೇಳ್ಪಟ್ಟಿದ್ವಿ. ಬಟ್ ಅದು ಯಾಕೆ ಸರ್? ಇಲ್ಲ, ಅದೆಲ್ಲ ಒಂದು ಕಾಲದಲ್ಲಿ ಇತ್ತೇನೋ. ಹಾಡು ಗ್ರೀನಲ್ಲೋ ಸಮುದ್ರದ ಹತ್ರನೋ ಇಲ್ಲ, ನಮ್ಮ ಒಳಗಡೆ ಇರೋದು ಹಾಡು. ಹೌದು ಹೌದು. ನೀವು ಸಂತೆಯಲ್ಲಿ ಕೂರಿಸಿದ್ರು ನಾನು ಕೂತ್ಕೊಂಡು ಹಾಡು ಬರೀತೀನಿ. ಶಾಂತಿ ಬಗ್ಗೆ, ಮೌನದ ಬಗ್ಗೆ ಹಾಡು ಬರೀಬೋದು ಸಂತೆಯಲ್ಲಿದ್ರು. ಯಾಕೆಂದರೆ ಹಾಡು ಹುಟ್ಟೋದು ಇಲ್ಲಿ ಹೃದಯದಲ್ಲಿ, ಹೊರಗಲ್ಲ. ಹಾಗಾಗಿ ಅದರ ಅಗತ್ಯ ಇಲ್ಲ, ನನಗೆ ಯಾವತ್ತೂ ಬಿದ್ದಿಲ್ಲ. ಎಲ್ಲಿದ್ದರೂ ಹಾಡು ಬರುತ್ತೆ. ಅಂದರೆ ನಿಮಗೆ ಆಟೋಮೆಟಿಕ್ಕಾಗಿ ಶುರು ಆಗಿದೆ ಅದು, ಇನ್ಬಿಲ್ಟ್ ಅಂತ. ಹೌದು, ಏನಕ್ಕಂದರೆ ಚಿಕ್ಕ ವಯಸ್ಸಿಂದನೇ ನೀವು ಬರವಣಿಗೆ ಶುರು ಮಾಡಿರೋದ್ರಿಂದ ನಿಮಗೆ ಮತ್ತೆ ಇಂಟ್ರೆಸ್ಟ್ ಇರುತ್ತಲ್ಲ ಸರ್, ಹಾಗಾಗಿ. ಓಕೆ ಸರ್, ಮೊದಲನೇ ಸಿನಿಮಾ ಮಾಡ್ತೀರಾ ಗಾಜಿನ ಮನೆ, ಅದರಲ್ಲಿ ನೀವು ಸಾಂಗ್ಸ್ ಎಲ್ಲ ಬರೀತೀರಾ. ಅದಾದಮೇಲೆ ಶೂಟಿಂಗ್ ಟೈಮಲ್ಲೆಲ್ಲ ಹೋಗಿದ್ದೀರಾ ನೀವು?
ಶೂಟಿಂಗ್ ಎಲ್ಲ ಹೋಗ್ತಾ ಇದ್ರ? ಅವಾಗೆಲ್ಲ ರೆಸ್ಪಾನ್ಸ್ ಹೆಂಗಿತ್ತು ಸರ್? ಏನಕ್ಕಂದ್ರೆ ಹೀರೋಯಿನ್ ಸಾಂಗ್ ಕೇಳಿ ಅವಾಗೆಲ್ಲ ಹಾಡ್ಸೋರು ಅವ್ರ ಕೈಯಲ್ಲೂ, ಆ ಥರ ಎಲ್ಲ ಇತ್ತು. ಅವಾಗೆಲ್ಲ ಏನು ರೆಸ್ಪಾನ್ಸ್ ಬರ್ತಿತ್ತು ನಿಮಗೆ? ಇಲ್ಲ, ಭಾಳ ಚೆನ್ನಾಗಿತ್ತು. ಅವಾಗ ಎಲ್ಲ ಏನಂದರೆ ಅವರು ದೊಡ್ಡ ದೊಡ್ಡ ಕವಿಗಳು ಬರೀತಿದ್ರು. ಕೆ ವಿ ಜಯರಾಮ್ ಅನ್ನೋ ಹೆಸರೇ ಭಾಳ ದೊಡ್ಡ ಹೆಸರು ಕನ್ನಡ ಚಿತ್ರರಂಗದಲ್ಲಿ. ಮಧುಡಿದ ತಾವರೆ ಅರಳಿತು, ಇಬ್ಬನಿ ಕರಗಿತು, ಹೊಸ ನೀರು, ಹೀಗೆ ರಾಶಿ ರಾಶಿ ಸಿನಿಮಾಗಳು ಅವ್ರದ್ದೆಲ್ಲ ದೊಡ್ಡ ದೊಡ್ಡ ಸೂಪರ್ ಡೂಪರ್ ಹಿಟ್ ಸಿನಿಮಾಗಳು. ಅಂಥ ಡೈರೆಕ್ಟ್ರು ಒಬ್ಬ ಹೊಸಬನ್ನ ಹುಡುಕಿ ಕೆಲಸ ಕೊಡ್ತಾನೆ ಅಂದರೆ ಸ್ಟ್ರೆಂತ್ ಇದೆ ಅವನ ಹತ್ರ ಅಂತ ಚಿತ್ರರಂಗಕ್ಕೆ ಮೆಸೇಜ್ ಅದು. ಓಕೆ 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 ಅಲ್ವಾ? ಈಗ ಸುಮ್ಮನೆ ಯಾರನ್ನು ಕರ್ಕೊಂಬರಲ್ಲ. ಅವ್ರು ನನ್ನ ಕಂಡಿಡಿದ್ರು ಅಂತ ಕೆಲಸ ಕೊಟ್ರಲ್ಲ. ಹಾಗಾಗಿ ಆವತ್ತು ಹೆಂಗಿರ್ತಿತ್ತು ಅಂದರೆ ಈ ಹುಡುಗ ಅಂತ. ಏಕೆಂದರೆ ದೊಡ್ಡರಂಗೇಗೌಡರು, ಹಂಸಲೇಖ ಅವರು, ವಿ ಮನೋಹರು, ಶ್ಯಾಮ್ ಸುಂದರ್ ಕುಲಕರ್ಣಿ, ಬಂಗೀರಂಗ, ವಿಜಯ ನರಸಿಂಹ, ಆರ್ ಎನ್ ಜಯಗೋಪಾಲ್ ಇವರೆಲ್ಲ ಘಟಾನುಘಟಿಗಳಿದ್ದ ಜಾಗ. ಅಂಥ ಘಟಾನುಘಟಿಗಳು ಕೆಲಸ ಮಾಡಿರೋ ನಿರ್ದೇಶಕರು ಅವ್ರ ಸಿನಿಮಾ ಒಬ್ಬ ಹೊಸ ಹುಡುಗ ಬರೆಯೋದು ಅಂದರೆ ಹೆಂಗಿರುತ್ತೆ. ಆಮೇಲೆ ಸಿನಿಮಾ ಹೀರೋಯಿನ್ ಹುಡುಕಾಟ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್. ಅದು ಹೀರೋಯಿನ್ ಬೇಸ್ ಸಿನಿಮಾ. ಅದು ಕತೆ ಮುಖ್ಯ ಪಾತ್ರ ಹೀರೋಯಿನ್ ಜಾಸ್ತಿ ಸ್ಟ್ರೆಂತ್ ಇದೆ. ಹಾಗಾಗಿ ಹೀರೋಯಿನ್ ಯಾರು ಮಾಡೋದು ಅಂಥೇಳಿ ನನ್ನ ಕಾರಲ್ಲಿ ಕೂರಿಸ್ಕೊಂಡು ನಾನು ಅವರು ಬೇರೆ ಬೇರೆ ಕಾಲೇಜ್ ಹತ್ರ ಎಲ್ಲ ಹೋಗ್ತಿದ್ವಿ. ಯಾವುದು ಇಲ್ಲಿ ಸೆಂಟ್ ಕಾರ್ಮಲ್ ಕಾಲೇಜು ಇದೆಲ್ಲ ಇದಾವಲ್ಲ ದೊಡ್ಡ ದೊಡ್ಡ ಕಾಲೇಜ್ಗಳು, ಅಲ್ಲಿ ಗೌರ್ಮೆಂಟ್ ಕಾಲೇಜಸ್ ಹತ್ರ, ಬಸ್ ಸ್ಟ್ಯಾಂಡ್ಗಳ ಹತ್ರ ನೋಡಿ ಆ ಹುಡುಗಿ ಮಾಡೋಣ. ಏಕೆಂದರೆ ಹೊಸ ಹುಡುಗಿ ಒಂದನ್ನು ಇಂಟ್ರೊಡ್ಯೂಸ್ ಮಾಡ್ಸೋಣ ಅನ್ನೋದು ಇತ್ತು ತಲೆಯಲ್ಲಿ. ಹಾಗಾಗಿ ಆ ಕ್ಯಾರೆಕ್ಟರ್ ಹಿಂಗಿರಬೇಕು, ಫೀಚರ್ಸ್ ಹಿಂಗಿರಬೇಕು, ಅಂಥ ಹುಡುಗಿ ಆಗಬೇಕು ಅಂತೇಳಿ ರೌಂಡ್ ಹಾಕ್ಕೊಂಡು ಸುತ್ತಾ ಇದ್ವಿ ದಿನ. ಆಮೇಲೆ ಒಂದು ಪಾಯಿಂಟಲ್ಲಿ ಬೇರೆ ಅವರು ಲೆಕ್ಕ ಹಾಕ್ಕೊಂಡಿಲ್ಲ, ಪ್ರೇಮ ಕರೆಕ್ಟಾಗಿರುತ್ತೆ ಇದಕ್ಕೆ. ಆಗಷ್ಟೇ ಒಂದು ಕೆಲವು ಸಿನಿಮಾ ಮಾಡಿದ್ರು ಪ್ರೇಮ. ಓಮ್ ಎಲ್ಲ ಮಾಡಿದ್ರು, ಓಮ್ ಮಾಡಿದ್ರು, ಪ್ರೇಮ ಮಾಡ್ಬಿಡೋಣ ಅಂತೇಳಿ ಪ್ರೇಮ ಅವ್ರನ್ನ ಇಟ್ಟು ರಾಮ್ಕುಮಾರ್ ಅವರು, ಶಿವಧ್ವಜ್, ಹೊಸ ಕಲಾವಿದರು ಒಂದಷ್ಟು ಜನ. ಶಿವಧ್ವಜ್ ಕೂಡ ಮೊದಲನೇ ಸಿನಿಮಾ ಹೊಸ ಕಲಾವಿದ. ಸೊ ಎಲ್ಲರನ್ನ ಇಟ್ಟು ಮಾಡಿದಂಥ ಸಿನಿಮಾ ಅದು. ಓಕೆ ಸರ್, ನೀವೇ ಹೇಳ್ದಂಗೆ ಕೆ ವಿ ಜಯರಾಮ್ ಅವರು ತುಂಬ ದೊಡ್ಡ ದೊಡ್ಡ ಸಾಹಿತಿಗಳ ಜೊತೆ ವರ್ಕ್ ಮಾಡಿದ್ದವರು. ಆ ಪ್ರೆಷರ್ ಏನಾದರೂ ಇತ್ತಾ ನಿಮ್ಮ ಮೇಲೆ? ಹೆಂಗೆ ರೀಚ್ ಆಗುತ್ತೋ, ಏನು ಜನ ಹೆಂಗೆ ರಿಯಾಕ್ಟ್ ಮಾಡ್ತಾರೋ ಅನ್ನೋ ಥಾಟ್ ಏನಾದರೂ ಇತ್ತಾ ಆವಾಗ? ನನಗೆ ಆ ಥರದ್ದೇನು ಇದಿರಲಿಲ್ಲ. ಚೆನ್ನಾಗಿ ಬರೀಬೇಕು, ಚೆನ್ನಾಗಿ ಮಾಡಬೇಕು ಅಂತಿತ್ತು. ಬಟ್ ಏನಂದ್ರೆ ಮೊದಲನೇ ಸಿನಿಮಾ ಆಗಿರೋದ್ರಿಂದ ಏನಿರ್ತಂದರೆ ಇದನ್ನು ಒಪ್ಕೊಳ್ಳಿ ಅನ್ನೋ ಆಸೆ ಇರುತ್ತೆ. ಒಪ್ಕೊಳ್ತಾರೋ ಇಲ್ವೋ ಅನ್ನೋ ಭಯನೂ ಇರುತ್ತೆ. ಕೊನೆ ಮೂಮೆಂಟ್ವರೆಗೂ ಬೇಡ ಬಿಡಪ್ಪ, ಬೇರೆ ನಾನು ಅವ್ರ ಕೈಲೇ ಬರ್ಸ್ಕೊತೀನಿ ಅಂದ್ಬಿಡ್ಬೋದಲ್ವ. ಏನು ಬೇಕಾದ್ರೆ ಆಗ್ಬೋದು, ಅದೊಂದು ಇರುತ್ತೆ. ಅದು ಬರಿತಾ ಆಯಿತು, ಅದು ಚೆನ್ನಾಗಿ ಸೆಟ್ ಆಯಿತು. ಅವ್ರಿಗೇನು ಥಾಟ್ ತಲೆಯಲ್ಲಿದೆ ಅನ್ನೋದು ಗೊತ್ತಾಯಿತು. ನನಗೂ ಈಸಿ ಆಯಿತು. ನಾನು ಹೇಳೋದಲ್ಲ, 15 ದಿವಸ ದೇವರಾಯನ ದುರ್ಗದಲ್ಲಿ ಬೆಳಗ್ಗೆ 5:05 ಎದ್ದರೆ ವಾಕಿಂಗ್ ಸ್ಟಾರ್ಟ್ ಮಾಡಿದ್ರೆ 5:15 ಬೆಟ್ಟದಿಂದ ಇಳಿದು, ಬೆಟ್ಟದ ಮೇಲೊಂದು ಗುಡ್ಡ ಇದೆ ಗೊತ್ತಾ, ಅಲ್ಲಿ ಐಬಿ ಇದೆ. ಐಬಿಯಿಂದ ನಡ್ಕೊಂಡು ಕೆಳಗಡೆ ತುಂಬ ದೂರ ಕಿಲೋಮೀಟರ್ ಗಟ್ಟಲೆ ವಾಕಿಂಗ್ ಬರ್ತಿದ್ವಿ. ವಾಕಿಂಗ್ ಬಂದು ವಾಪಸ್ ಬಂದು ಅಲ್ಲೊಂದು ಕಾಫಿ ಕುಡಿದು, ದೇವಸ್ಥಾನದ ಹತ್ರ ಕಾಫಿ ಕುಡಿದು ಮೇಲೋಗಿ ಮತ್ತೆ ಫ್ರೆಶ್ ಆಗಿ ರೆಡಿ ಆಗೋತ್ತಿಗೆ ಮ್ಯೂಸಿಕ್ ಡೈರೆಕ್ಟರ್ ಬರ್ತಿದ್ರು. ಬರ್ತಾ ಇದ್ದಂಗೆ ತಿಂಡಿ ಗಿಂಡಿ ಮಾಡಿಕೊಂಡು ಮತ್ತೆ ರೆಕಾರ್ಡಿಂಗ್ ಸ್ಟಾರ್ಟ್, ಇದು ಕಂಪೋಸಿಂಗ್ ಸ್ಟಾರ್ಟ್. ಕಂಪೋಸಿಂಗು, ಮಧ್ಯಾಹ್ನ ಊಟ, ಮತ್ತು ಸಂಜೆವರೆಗೂ ಕಂಪೋಸಿಂಗು. ಸಂಜೆ ಹೊರಟೋಗ್ತಿದ್ರು ಅವರು, ಮ್ಯೂಸಿಕ್ ಡೈರೆಕ್ಟ್ರು. ಓಕೆ ಸರ್, ಇದೆಲ್ಲ ಬರವಣಿಗೆ ಎಲ್ಲ ನಡೀತಾ ಇತ್ತು, ನೀವು ದಿನೇ ದಿನೇ ಇಂಪ್ರೂವ್ ಆಗ್ತಾ ಇದ್ರಿ, ದಿನೇ ದಿನೇ ಹೆಸರಾಗ್ತಾ ಇತ್ತು. ಮನೆಯಲ್ಲಿ ಹೇಗಿತ್ತು ಸರ್ ರೆಸ್ಪಾನ್ಸ್ ಇದಕ್ಕೆಲ್ಲ? ಮನೇಲಿ ಆ್ಯಕ್ಚುಲಿ ನಾನು ಹೇಳಿದ್ನಲ್ಲ, ಒಂದು ಕೆಲಸ ಮಾಡ್ತಿದ್ದೆ ಇದಕ್ಕೆ ಮುಂಚೆ, ಆಯುರ್ವೇದಿಕ್ ನಾನು ಮಾಡ್ತಿದ್ದಲ್ಲ, ಇದ್ರ ಮಧ್ಯೆ ಒಂದು ಕಡೆ ಡಿಸ್ಪೆನ್ಸಲ್ಲಿ ಕೆಲಸ ಮಾಡ್ತಿದ್ದೆ. ಅಲ್ಲಿ ಬಿಟ್ಟು ಬಂದು ಸಿನಿಮಾಗೆ ಬಂದ್ಬಿಟ್ಟಿದ್ದು ನಾನು. ಇಲ್ಲ ನಾನು ಮಾಡಲ್ಲ ಅಂತ. ಅಲ್ಲೊಂದು ಸಂಬಳ ಬರ್ತಿತ್ತು, ಸಂಬಳ ಇಲ್ಲ. ಈ ಕಡೆ ನೇಕಾರಿಕೆನೂ ಬಿಟ್ಬಿಟ್ಟಿದೀಯಾ,
ಯಾವುದೂ ಇಲ್ಲ ಅಂತ ಹಿಂಗೆ ಅಂತ ತಲೆಯಲ್ಲಿ ಅವ್ರಿಗೆ ಸಿನಿಮಾಗೆ ಹೋದರೆ ನಮ್ಮ ಇಡೀ ಖಾನ್ದಾನಲ್ಲೇ ಯಾರಿಗೂ ಸಿನಿಮಾ ಗೊತ್ತಿಲ್ಲ, ಸಿನಿಮಾಗೆ ಹೋದವರಲ್ಲ. ನನಗೆ ಯಾವ ರಿಲೇಟಿವ್ ಸಿನಿಮಾದವರಿಲ್ಲ, ಯಾರಿಗೆ ಗಾಡ್ ಫಾದರ್ ಅಂತ ಇಲ್ಲ, ಇನ್ನೊಂದು ಏನಿಲ್ಲ. ಸೊ ಅಲ್ಲಿ ಏನು ಮಾಡ್ತೀಯಾ, ಹೆಂಗೆ ಉಳಿಯೋಕ್ಕೆ ಸಾಧ್ಯ ಇದೆ ಅಂತ ಆತಂಕ ಇತ್ತು ಪಾಪ ಅವ್ರಿಗೆ. ದೇವ್ರದೇ ಎಲ್ಲರ ಆಶೀರ್ವಾದ, ಕೆಲಸ ಸಿಗ್ತಾಯಿತ್ತು, ಚೆನ್ನಾಗಾಯಿತು. ಸರ್, ಇಷ್ಟೋ ತನಕ ನಾವೇನು ಮಾತಾಡಿದ್ದೀವಲ್ಲ ಅದರಲ್ಲಿ ನೀವು ಡೈರೆಕ್ಟರ್ ಅಂತ ಗೊತ್ತಾಯಿತು, ರೈಟರ್ ಅಂತ ಗೊತ್ತಾಯಿತು, ಸಾಂಗ್ಸ್ ಬರೆದಿದ್ದೀರಾ, ಸಂಭಾಷಣೆ ಬರೆದು ಎಲ್ಲದು ಬರೆದಿದ್ದೀರಾ, ಇದ್ರ ಜೊತೆಗೆ ಡಾಕ್ಟರ್ ಅಂತಲೂ ಗೊತ್ತಾಯಿತು. ಯಾವ ಹೆಸರಿಂದ ಕರಿಬೇಕು ಸರ್ ನಿಮ್ಮನ್ನು ನಾವೀಗ? ಸಿಂಪಲ್ ನಾಗೇಂದ್ರ ಪ್ರಸಾದ್, ವಿ ನಾಗೇಂದ್ರ ಪ್ರಸಾದ್. ಬಟ್ ಆದರೂ ಸರ್ ಇಷ್ಟೆಲ್ಲ ಅಷ್ಟು ಚಿಕ್ಕ ವಯಸ್ಸಲ್ಲೇ ಅಚೀವ್ ಮಾಡಿದ್ರಿ. ಯಾವತ್ತಾದರೂ ನೀವು ಟ್ರೀಟ್ ಮಾಡಿದ್ದೀರಾ ಯಾರನ್ನಾದ್ರೂ? ಆಯುರ್ವೇದಿಕ್ಕಲ್ಲಿ ಟ್ರೀಟ್ ಮಾಡಿದ್ದೀರಾ? ಹೌದು, ಮುಂಚೆ ಮಾಡ್ತಾ ಇದ್ದೆ. ಅದೇ ಒಂದು 2 ವರ್ಷ ಅದನ್ನು ಅದಕ್ಕೆ. ಓಕೆ. ಇವತ್ತೂ ಅದನ್ನ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಮನೆಯಲ್ಲಿ ನಿಮ್ಮ ಪರ್ಸನಲ್ ಆಗಿ? ಟೈಮೇ ಇರಲ್ಲಮ್ಮ. ಅದಕ್ಕೂ ಏನಂದರೆ ನಮ್ದೆಲ್ಲ ಏನಂದರೆ ನಮ್ಮದು ಪರಂಪರಾನುಗತ ಅಂತ ಹೇಳಿದೆ, ಗೊತ್ತಾ? ಹೌದು ಹೌದು ಹೌದು. ಈ ಡಾಕ್ಟ್ರಿಗಿರಿ ಓದ್ಕೊಂಬರೋದು ಅಲ್ಲ ಅದು. ಏನಂದರೆ ನಮ್ಮದೇ ಫಾರ್ಮುಲಾ. ಓಕೆ. ಒಂದು ನಮ್ಮ ಫೋರ್ ಫಾದರ್ಸು ಮಾಡಿಟ್ಟಿರೋ ಫಾರ್ಮುಲಾಗಳಿದ್ದಾವೆ, ಒಂದೊಂದಕ್ಕೊಂದೊಂದು. ಅದನ್ನು ಪ್ರಿಪರೇಷನ್ ಮಾಡ್ಬೇಕು ನಾವು. ಓಕೆ ಓಕೆ. ಈ ಗಿಡ ಇಲ್ಲಿಂದ ತರಬೇಕು, ಆ ಭಸ್ಮ ಅಲ್ಲಿಂದ ಮಾಡಬೇಕು, ಹಿಂಗೆಲ್ಲ ಇದೆ. ಒಂದು ಭಸ್ಮ ಮಾಡೋದು ಅಂದರೆ ನಿಮ್ಗೆ ಹೇಳ್ತೀನಿ. ಶಂಖ ಭಸ್ಮ, ಕನಕ ಭಸ್ಮ ಅಂದರೆ ಚಿನ್ನ, ಬೆಳ್ಳಿನೂ ಇದೆ, ರಜತ ಭಸ್ಮ, ಅಕ್ಕಿ ಭಸ್ಮ ಮಾಡ್ತೀವಿ ಅಂತ. ಹಿಂಗೆ ಭಸ್ಮಗಳು ನಾನಾ, ತಾಮ್ರ ಭಸ್ಮ, ನಾನಾ ಭಸ್ಮ ಇದೆ. ಭಸ್ಮ ಅಂದ್ರೆ ಏನು, ನಿಮಗೆ ಕೈಗೆ ಸಿಗಲ್ಲ, ಅಷ್ಟ್ರ ಮಟ್ಟಿಗೆ ಪುಡಿ ಮಾಡೋದು. ಪೌಡ್ರು ಸ್ನೋ ಹಾಕೋತಿರಲ್ಲ, ಆ ಥರ ಇರ್ತದೆ. ಆ ಲೆವೆಲ್ಗೆ ಭಸ್ಮ ಆಗ್ಬೇಕದು, ಅದು ಭಸ್ಮ ಅಂತ. ಸೊ ಒಂದೊಂದು ಭಸ್ಮ ಮಾಡೋದಕ್ಕೂ ಒಂದೊಂದು ಪ್ಯಾಟ್ರನ್ ಇದೆ. ಪ್ರತಿಯೊಂದಕ್ಕೂ ಡಿಫ್ರೆಂಟ್ ಇದೆ. ಕುರಪುಟ ಭಸ್ಮ, ಕುಕ್ಕುಟ ಭಸ್ಮ. ಅಂದರೆ ಹೆಂಗೆ ಅಂದರೆ, ಕೋಳಿ ಕಾಲಿದೆ ಗೊತ್ತಾ? ಕೋಳಿ ಕಾಲು ಎಷ್ಟು ಇರುತ್ತೋ ಅಷ್ಟೇ ಅಗಲ, ಅಷ್ಟೇ ಉದ್ದ ಗುಳಿ ತೋಡಬೇಕು. ಗಜಪುಟ ಅಂತಿದೆ. ಆನೆ ಪಾದ ಇಟ್ಟರೆ ಎಷ್ಟು ಸ್ಪೇಸ್ ಇರುತ್ತೋ ಅಷ್ಟು ಸ್ಪೇಸ್ ಮಾತ್ರ ಯೂಸ್ ಮಾಡ್ಕೊಂಡು ಭಸ್ಮ ಮಾಡಬೇಕು ಅಂತ. ಓಕೆ ಓಕೆ ಓಕೆ. ಸರ್, ಏನು ಡಿಫರ್ ಆಗುತ್ತೆ ಸರ್? ಅದು ಬೇರೆ ಸೈನ್ಸ್ ಅದು. ಆಮೇಲೆ ಅದು ಎಷ್ಟು ಟೆಂಪರೇಚರಲ್ಲಿ ಬೇಯಿಸ್ಬೇಕು ಅಂತ ಇವಾಗ ನೋಡ್ತೀವಿ ನಾವು. ಇವಾಗ ಟೆಂಪರೇಚರ್ ಕಂಡುಹಿಡಿಯೋದಿಲ್ಲ. ಆವತ್ತಿಗೆ ಅದೆಲ್ಲ ಏನೂ ಇಲ್ಲದೆ ಇರೋದ್ರಿಂದ ಆ ಟೆಂಪ್ರೇಚರ್ಗೆ ಏನು ಹೇಳ್ತಾನೆ, ಇಷ್ಟೇ ಕಟ್ಟಿಗೆ, ಇಷ್ಟೇ ಅಗಲ ಅಳತೆಯಲ್ಲಿ, ಇಂಥದೇ ಮಡಿಕೆಯಲ್ಲಿ, ಅದು ಕೆಂಪು ಮಡಿಕೆ ಆಗ್ಬೋದು, ಕಪ್ಪು ಮಡಿಕೆ ಆಗ್ಬೋದು, ಒಂದೊಂದು ಹೇಳ್ತಾರೆ. ಆಮೇಲೆ ಇದೇ ಥರ ಕ್ಲೋಸ್ ಮಾಡಬೇಕು, ಇಷ್ಟೇ ಹಾಕ್ಬೇಕು. ಹಂಗಾಕಿದ್ರೆ ಇದು ಭಸ್ಮ ಆಗುತ್ತೆ. 1 ಸೆಕೆಂಡ್ ವ್ಯತ್ಯಾಸ ಆದ್ರೂ ಅದು ಭಸ್ಮ ಆಗಲ್ಲ, ಹೊರಟೋಗುತ್ತೆ, ವೇಸ್ಟ್ ಆಗ್ಬಿಡುತ್ತೆ. ಇದೆಲ್ಲ ಸೈನ್ಸ್, ಅದು ಆವತ್ತು ಮಾಡಿಟ್ರೋ ಸೈನ್ಸ್. ಸೊ ಇದೆಲ್ಲ ನಾನು ಈಗ ಪ್ರಿಪೇರ್ ಮಾಡ್ಕೊಳಕ್ಕಾಗತ್ತಾ? ಆಗಲ್ಲ. ಆ ಕಾರಣಕ್ಕೆ ಹೆಚ್ಚು ಆ ಕಡೆ. ಹೌದು, ನಿಮ್ಗೆ ಫ್ಯಾಮಿಲಿಗೆ ಟೈಮ್ ಇಲ್ಲ, ಇನ್ನು ಇದೆಲ್ಲ ಮಾಡ್ತೀರಾ? ಹಂಗಾಗಿ ಓಕೆ ಸರ್. ಸೊ ಇದು ಆಯುರ್ವೇದ ಕತೆ ಅದು. ಬಟ್ ಅದರಲ್ಲೂ ಖುಷಿ ಇದೆ ನಿಮಗೆ. ನಮಗೆ ವಯಸ್ಸು, ಆಯುಷ್ಯ ದೊಡ್ಡದಿದ್ರೆ ಎಲ್ಲ ಮಾಡ್ಬೋದು. ಹೌದು ಹೌದು ಅಷ್ಟೇ. ಓಕೆ ಸರ್, ಇಷ್ಟೊತ್ತು ನಮ್ಮ ಜೊತೆ ಕೂತ್ಕೊಂಡು ಮಾತಾಡಿ ನಿಮ್ಮ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್. ಸೊ ವೀಕ್ಷಕರೇ, ನೋಡಿದ್ರಲ್ಲ, ನಮ್ಮ ವಿ ನಾಗೇಂದ್ರ ಪ್ರಸಾದ್ ಅವರ ಮೊದಲ ಸಿನಿಮಾ ಯಾವುದು, ಮೊದಲ ಸಿನಿಮಾ ಮಾಡಬೇಕಾದ್ರೆ ಅವ್ರಿಗೆ ಏನೆಲ್ಲ ಚಾಲೆಂಜಸ್ ಬಂತು, ಎಲ್ಲಿ ಹೋಗಿ ಅವರು ಸಾಹಿತ್ಯಗಳನ್ನ ಬರೀತಾ ಇದ್ರು, ಮತ್ತು ಅವರ ಟೋಟಲ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ನಾವು ಈ ಸಂಚಿಕೆಯಲ್ಲಿ ತಿಳ್ಕೊಂಡ್ವಿ. ನಾನಂತೂ ಈ ಸಂಚಿಕೆನ ತುಂಬಾ ಎಂಜಾಯ್ ಮಾಡಿದೆ, ನೀವು ಕೂಡ ಎಂಜಾಯ್ ಮಾಡಿರ್ತೀರಾ ಅಂತ ಅನ್ಕೊತೀನಿ. ಹಾಗಾದರೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ಸಣ್ಣ ಉದಯ ಕಾಮಿಡಿ ನೋಡ್ತಾ ಇರಿ, ನಗ್ತಾ ಇರಿ. ಸ್ಪಾಟ್ಲೈಟ್.